ಓಂಕಾರಂ ಬಿಂದು ಸಾಹಿತ್ಯಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಮಹಾವೀರ್ ದೊಡ್ಡತೋಟದ್, ಊರು ಕಂಚಿಕೊಪ್ಪ. ಜೈನ ಧರ್ಮವು ಭಾರತವಷ್ಟೇ ಅಲ್ಲ, ಪ್ರಪಂಚದ ಅನೇಕ ಪ್ರಾಚೀನ ಧರ್ಮಗಳಲ್ಲೊಂದಾಗಿದೆ. ಈ ಧರ್ಮದ ಸ್ವರೂಪವನ್ನು ಅನೇಕ ಶ್ರೇಷ್ಠ ಆಚಾರ್ಯ ಮುನಿ ವರೇಣ್ಯರು ಜನತೆಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಶತಮಾನದಲ್ಲೂ ಆ ಕೆಲಸ ಮುಂದುವರಿಯಬೇಕಾಗಿದೆ. ಇಷ್ಟಾಗಿಯೂ ಜೈನ ಧರ್ಮದ ಸ್ಥೂಲ ಪರಿಚಯ ಎಲ್ಲರಿಗೂ ಇರುವುದಿಲ್ಲ. ಏಕೆಂದರೆ ಅದು ಅವರ ತಪ್ಪಲ್ಲ. ಮನೆ ಒಳಗೂ ಹೊರಗೂ ಅಂತ ವಿಚಿತ್ರ ವಾತಾವರಣವಿದೆ. ನಾಗರಿಕತೆ, ನಂಬಿಕೆ, ಅಭಿರುಚಿ, ಅಪೇಕ್ಷೆ ಇವುಗಳಲ್ಲಿ ಮಹತ್ತರ ಮಾರ್ಪಾಟುಗಳಾಗಿ ಮನುಷ್ಯನ ಜೀವನ ಶೈಲಿಯೇ ಬುಡಮೇಲಾಗಿದೆ. ಇಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಜೈನ ಧರ್ಮದ ಮಹತ್ವ ಅತ್ಯಂತ ಅವಶ್ಯವಾಗಿದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಆರಂಭಿಸುತ್ತೇನೆ. ಆಚಾರ್ಯ ತರಣ್ ಸಾಗರ್ ಮುನಿ ಮಹಾರಾಜರು ಒಂದು ಮಾತು ಹೇಳಿದ್ದಾರೆ. ಭಗವಾನ್ ಮಹಾವೀರರನ್ನು ಮಂದಿರದಿಂದ ಹೊರಗೆ ತಂದು ನಗರದ ಪ್ರಮುಖ 4 ರಸ್ತೆಗಳು ಕೂಡುವ ಜಾಗದಲ್ಲಿ ಅವರನ್ನು ಪ್ರತಿಷ್ಠಾಪಿಸಬೇಕಾಗಿದೆ. ಏಕೆಂದರೆ ಜೈನ ಧರ್ಮದ ತತ್ವಗಳು ಜೈನರಿಗಷ್ಟೇ ಅಲ್ಲ, ಇಡೀ ಪ್ರಪಂಚವು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. 4 ಗತಿಗಳಲ್ಲಿ ಶ್ರೇಷ್ಠವಾದ ಮನುಷ್ಯ ಗತಿಯಲ್ಲಿ ಜನಿಸಿದ ನಾವು ಜಿನ ಸಂಸ್ಕಾರವನ್ನೇ ಮರೆತಿದ್ದೇವೆ. ಚಿಕ್ಕ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವುದರಿಂದ ಉತ್ತಮ ಪ್ರಜೆಗಳನ್ನಾಗಿ ಮಾಡಬಹುದು. ಜಿನ ಸಂಸ್ಕಾರವು ಪ್ರಸ್ತುತ ಕಾಲಕ್ಕೆ ಅತ್ಯಂತ ಅವಶ್ಯವಾಗಿದೆ. ಸಂಸ್ಕಾರವಿಲ್ಲದೆ ಮಕ್ಕಳು ವ್ಯಸನ ಮಾಡುವುದನ್ನು ಕಲಿತಿದ್ದಾರೆ. ಮೊದಲಿಗೆ ಜೂಜು, ಇಸ್ಪೇಟ್, ಲಾಟರಿ ವ್ಯಾಮೋಹ, ಓಸಿ ಇವು ಜೂಜು ಎನಿಸುತ್ತವೆ. ಇವುಗಳಿಂದ ಮನುಷ್ಯನ ಶಾಂತಿ ಸುಖ ಭಂಗವಾಗುವುದಲ್ಲದೆ ಮನುಷ್ಯ ವಿವೇಕ ಶೂನ್ಯನಾಗಿ ಬೆಳೆಯುತ್ತಿದ್ದಾನೆ. ಇನ್ನು ಮಾಂಸಾಹಾರ ಸೇವನೆಯಿಂದ ಪ್ರಾಣಿಗಳನ್ನು ಕೊಂದು ಹಿಂಸೆ ಕಟ್ಟಿಕೊಳ್ಳುವುದಲ್ಲದೆ ಮಾಂಸಾಹಾರದಲ್ಲಿ ಅನೇಕ ಕೃಷ ಜೀವಿಗಳು ಉತ್ಪತ್ತಿಯಾಗಿ ಮನುಷ್ಯನ ಆರೋಗ್ಯ ಹಾಳಾಗುತ್ತಿದೆ. ಇನ್ನು ಮಾಂಸಾಹಾರ ಸೇವನೆಯಿಂದ ಮನುಷ್ಯನು ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಪತನ ಹೊಂದುತ್ತಿದ್ದಾರೆ. ಇನ್ನು ಸರಾಯಿ ಅಥವಾ ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯನಿಗೆ ಕ್ಯಾನ್ಸರ್ನಂತಹ ಭಯಾನಕ ರೋಗಗಳು ಅಂಟಿಕೊಳ್ಳುವುದಲ್ಲದೆ ಪ್ರಪಂಚದಲ್ಲಿ 92% ಅಪರಾಧ ಕುಕೃತ್ಯಗಳು ಸರಾಯಿ ಅಥವಾ ಮಾದಕ ವಸ್ತುಗಳ ಸೇವನೆಯಿಂದ ಆಗುತ್ತಿವೆ. ಇವು ಪ್ರಸ್ತುತ ಕಾಲಕ್ಕೆ ಅತ್ಯಂತ ಮಾರಕವಾಗಿವೆ. ಇವನ್ನು ತಡೆಯಬೇಕಾದರೆ ಜೈನ ಧರ್ಮದ ತತ್ವ ಅತ್ಯಂತ ಅವಶ್ಯವಾಗಿದೆ. ಇನ್ನು ಪರಸ್ತ್ರೀ ಸೇವನೆ, ವೇಶ್ಯಾಗಮನ, ಬೇಟೆಯಾಡುವುದು, ಕಳ್ಳತನ ಮಾಡುವುದು ಇವುಗಳಿಂದ ಲೋಕ ನಿಂದನೆ ಅನುಭವಿಸುವುದಲ್ಲದೆ ನರಕದಲ್ಲಿ ದುಃಖ ಅನುಭವಿಸಬೇಕಾಗುತ್ತದೆ. ಪಂಚ ಪಾಪಗಳು, ಸಪ್ತ ವ್ಯಸನಗಳು, ಸೇವಿಸಲು ಯೋಗ್ಯವಲ್ಲದ ಅಭಕ್ಷ್ಯ ಪದಾರ್ಥಗಳು ಇವುಗಳನ್ನು ತ್ಯಾಗ ಮಾಡಿದರೆ ಪ್ರತಿಯೊಬ್ಬ ಭಾರತೀಯನೂ ಋಣಮುಕ್ತನಾಗಬಹುದು. ಮಹಾತ್ಮ ಗಾಂಧೀಜಿಯವರು ಜೈನ ಧರ್ಮದ ಸತ್ಯ, ಅಹಿಂಸೆ ಎಂಬ 2 ಸೂತ್ರದಿಂದ ಇಡೀ ಭಾರತವನ್ನೇ ಸ್ವತಂತ್ರಗೊಳಿಸಿದ್ದು ನಮ್ಮ ಕಣ್ಣೆದುರಿಗೆ ಇದೆ. ಆದ್ದರಿಂದ ಇಡೀ ವಿಶ್ವಕ್ಕೆ ನಾನು ಸಂದೇಶವೊಂದನ್ನು ಹೇಳಲು ಬಯಸುತ್ತೇನೆ. ಸಪ್ತ ವ್ಯಸನಗಳು ಎಂಬ ದುಶ್ಚಟವನ್ನು ಪ್ರತಿಯೊಬ್ಬ ವ್ಯಕ್ತಿನೂ ತ್ಯಾಗ ಮಾಡಿದರೆ ಭಾರತವಷ್ಟೇ ಅಲ್ಲ, ಇಡೀ ವಿಶ್ವವೇ ಋಣಮುಕ್ತನಾಗಬಹುದು. ಇದರಿಂದ ಹೆಣ್ಣು, ಹಣ್ಣು, ಮಣ್ಣು ಎಲ್ಲವೂ ರಕ್ಷಣೆಯಾಗುತ್ತದೆ. ವಿಶ್ವ ಸಂಸ್ಕೃತಿಯ ಮೂಲ ಆಧಾರವೇ ಭಾರತೀಯ ಸಂಸ್ಕೃತಿಯಾಗಿದೆ. ಭಾರತ ಸಂಸ್ಕೃತಿಯ ಮೂಲ ಆಧಾರವೇ ಅಹಿಂಸಾ ಪರಮೋ ಧರ್ಮವಾಗಿದೆ. ಅಹಿಂಸಾ ಪರಮೋ ಧರ್ಮವು ಪ್ರಸ್ತುತ ಕಾಲಕ್ಕೆ ಅತ್ಯಂತ ಮಹತ್ವ ಪಡೆದುಕೊಳ್ಳುವಂತಾಗಲಿ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರ.